ಅನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪಿಪಿಪಿ ಸಹಭಾಗಿತ್ವ ವಿರೋಧಿಸಿದ ಹೋರಾಟಗಾರರ ಶ್ರಮದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಘೋಷಣೆ ಕೂಗಿದರು. ವಿಜಯಪುರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ಪದಾಧಿಕಾರಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವುದರ ಮೂಲಕ ವಿಜಯೋತ್ಸವ ಆಚರಿಸಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅನ್ನಕಿರಣ ನ್ಯೂಸ್. ವಿಚಿತ್ರವೆಂದರೆ ಅಂದು ವಿಜಯ ದಶಮಿಯ ದಿನ, ಅದೇ ವಿಜಯೋತ್ಸವವನ್ನ ನಾವೆಲ್ಲರೂ ಪ್ರತಿ ವರ್ಷವೂ ಆಚರಿಸುತ್ತೇವೆ. ಲೋಕಾರ್ಪಣೆಗಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಲ್ಲಿಗೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಜ್ಯೋತಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ. ಇದು ಕಿತ್ತೂರು ರಾಣಿ. ಆ ಜ್ಯೋತಿ ಚೆನ್ನಮ್ಮನ ವಂಶಜರ ಮನೆಯಿಂದ ಬಂದಂತ ವೀರರು. ದೊಡ್ಡ ಒಂದು ನಿಷ್ಠೆ ಇದೆಯಾ ಅವರೆಲ್ಲರನ್ನೂ ಈ ಹೃದಯದಲ್ಲಿ ಈ ಸಂದರ್ಭದಲ್ಲಿ ಸಂತೋಷದಿಂದ ಅಭಿನಂದಿಸುತ್ತೇವೆ. ಅವರೆಲ್ಲ ಚೆನ್ನಮ್ಮನ ಸ್ಮರಣೆಗಾಗಿ, ರಾಣಿ ಚೆನ್ನಮ್ಮನ ವಿಜಯೋತ್ಸವ ಸ್ಮರಣೆಗಾಗಿ ಭಾರತದ ಬಹಳ ಶ್ರೇಷ್ಠವಾದ ಧ್ವಜದ ಒಂದು ಕಲ್ಪನೆಯನ್ನ ಆ ರಾಣಿ ಚೆನ್ನಮ್ಮನ ಮೂರ್ತಿ ಹಿಂಭಾಗದಲ್ಲಿ ಈಗ ಮಾನ್ಯ ಎಂ.ಬಿ. ಪಾಟೀಲ್ ಸಂಕಲ್ಪದ ದ್ಯೋತಕವಾಗಿರುವ ರಾಷ್ಟ್ರ ಧ್ವಜವನ್ನ ನೀಲ ಗಗನದಲ್ಲಿ ಗಂಟೆಗಳಲ್ಲಿ ಚೆನ್ನಮ್ಮನ ಮೂರ್ತಿ ಅನಾವರಣ ಆಗ್ತದೆ. ಅದಕ್ಕಾಗಿ ನಾಡಿನ ಎಲ್ಲ ಅತಿಥಿ ಮನ್ನರು ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಯತ್ತ ಬರ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯ ಪರ್ವದ ಇತಿಹಾಸದ ಪುಟಗಳನ್ನು ರತ್ನ ಖಚಿತಗೊಳಿಸಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ದಾಸ್ಯ ಸಂಖ್ಯೆಗಳನ್ನು ಬಳಸಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ತರ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕೆ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಬಿ. ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು, ಈ ಕೇಂದ್ರೀಯ ಅಭ್ಯಾಸ ನಿಲ್ದಾಣದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಮೊಬೈಲ್ ಕೈತೆಗೆ ತಡೀರಿ, ನಡೆಸ್ಬೇಡ್ರಿ. ಅಶ್ವಾರೂಢ ಪುತ್ಥಳಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪೂಜ್ಯರನ್ನ, ಸಕಲ ಅತಿಥಿ ಮಂತ್ರಿಗಳ ಆದಿಯಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಮಾನ್ಯ ಶ್ರೀ ಡಾಕ್ಟರ್ ಎಂ.ಬಿ. ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು, ಸನ್ಮಾನ್ಯ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮನ ಅಶ್ವಾರೂಢ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ದೃಶ್ಯವನ್ನು ನಾವೆಲ್ಲ ಕಣ್ಣಲ್ಲಿ ತೆಗೆದುಕೊಳ್ಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ, ಮನ ತುಂಬಿ, ಭಾವ ತುಂಬಿ ಇವರನ್ನೆಲ್ಲ ಈಗ ಸ್ವಾಗತಿಸಿದ್ದೇವೆ.
ಮತ್ತು ಜಲ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ದರ್ಬಾರ್ ಶಾಲಾ ಆವರಣದಲ್ಲಿ ನಡೆಯುವ ವೇದಿಕೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾರ ಅಂತೀನಿ. ನೀವು ಮಹಾದೇವನ್ ಜೋರಾಗಿ ಹೇಳ್ಬೇಕು. ಹಾರ 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 ಹೇಳ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ, ಡಾಕ್ಟರ್ ಎಂ ಬಿ ಪಾಟೀಲ್, ಮಾನ್ಯ ಬೃಹತ್ ಅಣ್ಣ ಹಿಂದೆ ಬಾ ಅಣ್ಣ ಮಾಡ್ತಿಲ್ಲ. ನಮ್ಮ ಸೈನಿಕ NCC ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ, ನಗರ ಶಾಸಕರನ್ನ ಎಲ್ಲರನ್ನೂ ಕೂಡ ಮಾರ್ಚ್ ಪಾಸ್ಟ್ ಮೂಲಕ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ, ಮಾನ್ಯ ಸಚಿವರುಗಳನ್ನ, ಗೌರವಾನ್ವಿತ ನಗರ ಶಾಸಕರನ್ನ, ಹಾಗೇನೆ ಗೌರವಾನ್ವಿತ ನಮ್ಮ ಮುದ್ದೇಬಿಹಾಳ್ ಶಾಸಕರು ಕೂಡ ಆಗಮಿಸಿದ್ದಾರೆ. ಪ್ರತಿಯೊಬ್ಬರನ್ನು ಸ್ವಲ್ಪ ಹಿಂದೆ ಸರ್. ಹಾಗೇನೆ ಗೌರವಾನ್ವಿತ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಮಾನ್ಯರಾಯರು ಲೋಕಾರ್ಪಣೆಗೊಳಿಸಿದ ಸಾಕ್ಷಿಕರು ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಸರ್ ಫ್ಲಾಗ್ ಹಾಸ್ಟ್ ಮಾಡಿ ಸರ್. ಮಾಡಿ ಸರ್. ಸರಿ ಸರ್. ಸಾಕು.